ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಮಾರ್ಚ್ 7 ಮತ್ತು 8ರಂದು 2 ದಿನಗಳ ಕಾಲ ಹಾಸನದಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೆಣ್ಣು ಮಕ್ಕಳ ಕಣ್ಮರೆ ಕುರಿತು ಮಾತನಾಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಯರೊಂದಿಗೆ ಬದುಕನ್ನು ನಡೆಸುತ್ತಾ ಕಾಯಕವನ್ನೇ ಆ ಬದುಕನ್ನು ಕಾಯಕವನ್ನು ಅದರ ಮಧ್ಯೆ ಇರುವಂತಹ ಒಂದು ಗ್ಯಾಪ್ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಬದುಕು ಕಾಯಕ ಒಂದೇ ಮಾಡಿಕೊಂಡು ನಾನು ಕಳೆದ 36 ವರ್ಷಗಳಿಂದ ಬರ್ತಾ ಇದ್ದೇನೆ. ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅದಮ್ಯವಾದಂತಹ ಒಂದು ಸಂತೋಷ ಇದೆ. ಮಹಿಳೆಯರ ಕಾಣೆ ಬಗ್ಗೆ ಮಧ್ಯಾಹ್ನದ ಗೋಷ್ಠಿಯಲ್ಲಿ ಮಾತನಾಡೋದು ಈಗ ನಾವು ಸವಿದ ಊಟದಷ್ಟು ರುಚಿಯಾಗಿರಲ್ಲ. ಅದು ಕೇಳ್ತಾ ಹೋದರೆ ಭಾಳ ಕಷ್ಟ ಅನ್ನಿಸುತ್ತೆ, ಹೇಳ್ತಾ ಹೋಗೋರ್ಗೂ ಕೂಡ ಕಷ್ಟ ಅಂತಲೇ ಅನಿಸುತ್ತೆ. ಹೊಸತನ್ನು ನಾನೇನು ಹೇಳಲಾರೆ. ಇಲ್ಲಿ ತಿಳಿದವರು ಭಾಳಷ್ಟು ಜನ ಇಲ್ಲಿದ್ದೀರಿ. ಡಾಕ್ಟರ್ ವಿನಯ ಕುಂದವರು ಬಹಳ ಸ್ಪಷ್ಟವಾಗಿ ನನ್ನ ಎದೆಯಲ್ಲಿದ್ದಂತಹ ಅಷ್ಟೂ ವಿಚಾರಗಳನ್ನು ಸಮಗ್ರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಇಲ್ಲಿ ಹೇಳಿದ್ದನ್ನೇ ಮತ್ತೆ ಹೇಳಕ್ಕೆ ಯಾವುದೇ ರೀತಿಯಾದ ಪ್ರಾಶಸ್ತ್ಯ ಮಹತ್ವ ಇರೋದಿಲ್ಲ. ಮಹಿಳೆಯರ ಕಾಣೆ ಬಗ್ಗೆ ಮಾತಾಡಬೇಕಾದ್ರೆ ನಾನು ಆ ಕ್ಲೀಶೆ ಅನಿಸುವಂತಹ ವಿಚಾರಗಳೇನಿದೆ ಅದ್ರ ಬಗ್ಗೆ ಹೇಳಲಾರೆ. ನನ್ನ ಅನುಭವದಲ್ಲಿ ಬಂದಂತಹದಷ್ಟನ್ನೇ ನಾನು ಇಟ್ಟು ಬಹುಶಃ ಅದರ ಅಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡು ಅದು ನೀವು ಹೇಗೆ ತಗೊಳ್ತೀರೋ ನಿಮಗೆ ಬಿಟ್ಟಿದ್ದು. ಬಟ್ ಆದರೆ ನನ್ನ ಗಮನಕ್ಕೆ ನನ್ನ ಪಂಚೇಂದ್ರಿಯಗಳನ್ನ ತಾಕಿದಂತಹ ವಿಚಾರಗಳನ್ನಷ್ಟೇ ಇಟ್ಕೊಂಡು ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾವೆಲ್ಲರೂ ಕೂಡ ಮಹಿಳೆಯರ ಕಾಣೆ, ಅಪಹರಣ ಅಥವಾ ಮಾನವ ಸಾಗಾಣಿಕೆ ಇನ್ನಿತರ ಯಾವುದೇ ರೀತಿಯಾದಂತಹ ಪದಗಳಿಂದ ಏನು ಹೇಳ್ತಾ ಇರ್ತೇವೆ, ಅದಕ್ಕೆಲ್ಲದಕ್ಕೂ ಕೂಡ ಮೊದಲಿಗೆ ಹೇಳುವಂಥದ್ದು ಬಡತನ, ಅನಕ್ಷರತೆ, ಈ ರೀತಿಯಾದಂಥದ್ದನ್ನು ನಾವು ಎಲ್ಲ ಸಮಸ್ಯೆಗಳಿಗೂ ಹೇಳ್ತಾ ಹೋಗ್ತಾ ಇರ್ತೇವೆ. ಬಡತನ, ಅನಕ್ಷರತೆ, ಮತ್ತೊಂದು ಮರದೊಂದು ಅಂತ. ಆದರೆ ಇಲ್ಲಿಯ ಒಂದು ಜವಾಬ್ದಾರಿಯನ್ನು ಮಕ್ಕಳ ಕಾಣೆ ಮತ್ತು ಮಹಿಳೆಯರ ಕಾಣೆ, ಅಪಹರಣ, ಸಾಗಾಣಿಕೆ ಇವೆಲ್ಲವನ್ನು ತಡೆಯಬಹುದಾದಂತಹ ಜವಾಬ್ದಾರಿ ಮತ್ತು ಆ ಒಂದು ಪಾರಮ್ಯ ಅನ್ನುವಂಥದ್ದು ಏನಾದರೂ ಇರೋದಾದರೆ ನಮ್ಮ ಸರ್ಕಾರಕ್ಕೆ ಆಗುತ್ತೆ ಅಥವಾ ಅಂತಾರಾಷ್ಟ್ರೀಯ ಸರ್ಕಾರಗಳಿಗೆ ಆಗಿರುತ್ತೆ. ಈ ಸರ್ಕಾರಗಳು ಎಲ್ಲವೂ ಯಾವ ರೀತಿಯಾಗಿ ಸ್ಥಾಪಿತವಾಗಿದ್ದಾವೆ, ಯಾವ ಕಾರಣಕ್ಕೋಸ್ಕರ ಸ್ಥಾಪಿತವಾಗಿದ್ದಾವೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಉಳ್ಳವರ ಪಾಲಿಗೆ ಅವರ ಪ್ರತಿನಿಧಿಯಾಗಿ ಈ ಸರ್ಕಾರಗಳು ನಮಗೆ ಕಾಣಿಸ್ಕೊಳ್ತಾ ಇದ್ದರೆ ಅದರಲ್ಲಿ ನಾನೇನು ಎಕ್ಸಾಗ್ರೇಟ್ ಮಾಡಿ ಹೇಳ್ತಿಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಎಲ್ಲ ಸರ್ಕಾರಗಳು, ಅಂತಾರಾಷ್ಟ್ರೀಯ ಸರ್ಕಾರ, ಇವತ್ತಿನ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ನಾವು ಡಯಾಗ್ನೈಸ್ ನೋಡ್ತಾ ಹೋಗೋದಾದರೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಅದನ್ನು ಇಟ್ಕೊಂಡು ನಾವು ನೋಡೋದಾದರೆ ಅದರ ಸುತ್ತ ಇರುವಂತಹ ನಾಯಕರ ಹೆಸರಿನಲ್ಲಿರುವಂತಹ ಖಳನಾಯಕರು, ಅಮೇರಿಕದ ಒಂದಿಷ್ಟು ಜನ, ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅಥವಾ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು, ಅದೇ ರೀತಿಯಾಗಿ ನೂರಾರು ಸಾವಿರಾರು ಮಂದಿ ಅದರಲ್ಲಿದ್ದಾರೆ. ನಮ್ಮ ದೇಶದವರು ಕೂಡ ಅಲ್ಲಿದ್ದಾರೆ. ಇವರೆಲ್ಲರನ್ನೂ ಕೂಡ ಒಬ್ಬ ನರಹಂತಕ, ಒಬ್ಬ ಕಾಮಪಿಸಾಚಿ, ಒಬ್ಬ ಮಕ್ಕಳ ರಕ್ತವನ್ನು ದೇಹವನ್ನು ತಿಂದು ತೇಗುತ್ತಿರುವಂತಹ ವ್ಯಕ್ತಿ
ಕಂಟ್ರೋಲ್ ಮಾಡ್ತಿದ್ದ ಅಂತಂದರೆ ಮಾನವ ಸಾಗಾಣಿಕೆಯ ಒಂದು ರೂಪವನ್ನು ನೀವು ಊಹಿಸ್ಕೋಬೋದು. ಇದು ನಾನು ಹೇಳ್ತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ನಾವು ಗಮನಿಸ್ತಾ ಇರುವಂಥದ್ದು ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ಅದನ್ನು ನಾವು ಸರಿಯಾಗಿ ಸಮಗ್ರವಾಗಿ ಅಧ್ಯಯನ ಮಾಡಿಬಿಟ್ರೆ ನಮ್ಮ ತಳಹಂತದಲ್ಲಿ ನಮ್ಮ ಈ ಹಾಸನ ಆಗ್ಬೋದು, ಸಕಲೇಶ್ಪುರ ಆಗ್ಬೋದು, ಅಥವಾ ಇನ್ನು ಕುಗ್ರಾಮಗಳಲ್ಲಿ ನಡೆಯುತ್ತಿರುವಂತಹ ಮಕ್ಕಳ ಕಾಣೆ, ಮಹಿಳೆಯರ ಕಾಣೆ, ಸಾಗಾಣಿಕೆ ಬಗ್ಗೆ ಹೇಳಲಿಕ್ಕೆ ಇನ್ನೇನು ಪದಗಳೇನಿಲ್ಲ. ಎಲ್ಲವೂ ಕೂಡ ಇವತ್ತು ಪೊಲಿಟಿಸೈಸ್ ಆಗ್ತಾ ಬರ್ತಾ ಇದೆ. ಎಲ್ಲವೂ ಕೂಡ ಎಲ್ಲದಕ್ಕೂ ನಮ್ಮ ಸರ್ಕಾರಗಳೇ ಇವತ್ತು ಹೊಣೆಯನ್ನು ಹೊತ್ಕೋಬೇಕಾಗ್ತದೆ. ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇರೋದ್ರಿಂದಲೇ ನಮ್ಮಲ್ಲಿ ಬಡತನವೂ ಕೂಡ. ಸರ್ಕಾರಗಳು ಸಮಷ್ಟಿ ಪ್ರಜ್ಞೆಯಿಂದ ನಮ್ಮ ಸಮಸ್ಯೆಗಳನ್ನು ನೋಡದೇ ಇರೋದ್ರಿಂದ ಮಹಿಳೆಯರ ಕಾಣೆ, ಅನಕ್ಷರತೆ ಮರದೊಂದು ಕಾಣಿಸ್ಕೊಳ್ತಾ ಇದ್ದಾವೆ. ಸ್ನೇಹಿತರೆ, ಇಲ್ಲಿ ಮಹಿಳೆಯರ ಕಾಣೆಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳೋದಾದರೆ, ಮಹಿಳೆಯರು ಇದ್ದು ಕಾಣೆಯಾಗ್ತಾ ಇರುವಂಥದ್ದು ಕಾಲ ಈಗಲೂ ಕೂಡ ಇದೆ. 36 ವರ್ಷಗಳ ಹಿಂದೆ ನನ್ನ ಒಂದು ಬದುಕನ್ನು ನಾನು ಕಂಡುಕೊಂಡಿದ್ದು ಇದ್ದು ಕಾಣೆಯಾದಂತಹ ಮಹಿಳೆಯರ ಮೂಲಕವೇ. ಆ ಇದ್ದು ಕಾಣೆಯಾದಂತಹ ಮಹಿಳೆಯರೇ ನನಗೆ ವಿಶ್ವವಿದ್ಯಾನಿಲಯ ಆಗಿದ್ದರು, ಪ್ರೊಫೆಸರ್ಸ್ ಕೂಡ ಆಗಿದ್ದರು. ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ, ಅವರನ್ನು ಅರ್ಥ ಮಾಡ್ಕೊಳ್ತಾ, ಅವರನ್ನು ಆ ಒಂದು ವಿಷಮ ಪರಿಸ್ಥಿತಿಯಿಂದ ಬಿಡಿಸ್ತಾ, ಅವರನ್ನೇ ಜೊತೆಯಲ್ಲಿ ಇಟ್ಕೊಂಡು ಅಧ್ಯಯನ ಮಾಡ್ತಾನೆ ಬಂದಂಥವನು ನಾನು. ಹಾಗಾಗಿ ಅದಕ್ಕೋಸ್ಕರ ಮತ್ತೊಂದು ಪುಸ್ತಕವನ್ನು ಓದುವಂತಹ ಒಂದು ಸ್ಥಿತಿ ನನಗೆ ಬಂದಿರಲಿಲ್ಲ. ಅವರ ಜೊತೆಯಲ್ಲಿ ಇದ್ದೇ ಪುಸ್ತಕಗಳನ್ನು ಕೂಡ ಬರೆದಿದ್ದಾಯಿತು. ಅಷ್ಟೊಂದು ವಿಚಾರಗಳು ಇದ್ದು ಕಾಣೆಯಾದಂತಹ ಮಹಿಳೆಯರು ನನಗೆ ಕೊಟ್ಟಿದ್ರು. ಹಾಗಾಗಿ ಈಗ ಕಾಣೆಯಾಗ್ತಿರೋದಕ್ಕೆ ನಾವು ನೋಡುವಂಥ ದೃಷ್ಟಿಕೋನಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಎಲ್ಲಿ ಕಾಣೆಯಾಗ್ತಿದ್ದಾರೆ? ದೈಹಿಕವಾಗಿ ಮಾತ್ರ ಕಾಣೆಯಾದರೆ ಅದು ಕಾಣೆಯೇ, ಅಥವಾ ಇದ್ದು ಕಾಣೆಯಾದರೆ ಅದು ಕಾಣೆ ಅಲ್ವೇ? ಇದ್ದಲ್ಲಿಯೇ ನೀವು ಅವರನ್ನು ಮಂಗಮಾಯ ಮಾಡ್ಬೋದಲ್ವಾ? ಮಂಗಮಾಯ ಆಗ್ತಿದ್ದಾರಲ್ವಾ? ವ್ಯಕ್ತಿತ್ವ ಅನ್ನುವಂಥದ್ದನ್ನು ನೀವು ಸಾಗಾಣಿಕೆ ಮಾಡಿದ್ರೆ ದೇಹಕ್ಕೇನಿದೆ? ಅಲ್ಲಿ ದೇಹಕ್ಕೇನಿದೆ ಪ್ರಾಮುಖ್ಯತೆ? ಆ ವ್ಯಕ್ತಿತ್ವವೇ ಸರ್ವನಾಶವಾಗ್ತಾ ಹೋದಾಗ ಆ ದೇಹವನ್ನು ಕಟ್ಕೊಂಡು ಮಾಡೋದಾದ್ರೆ ಏನಿದೆ? ಇದನ್ನು ನಾವು ನೋಡಬೇಕಾಗುತ್ತೆ. ವ್ಯಕ್ತಿ ಅಂತಂದರೆ ಬರೀ ದೇಹ ಮಾತ್ರ ಅಲ್ಲ ಅನ್ನುವಂಥದ್ದನ್ನು ಮೊದಲಿಗೆ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಕಾಣೆಯಾದವ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಇದ್ದಲ್ಲೇ ಕಾಣೆಯಾಗುವಂತಹ ಸಹಸ್ರಾರು ಜನಗಳು ನಮ್ಮ ಹಳ್ಳಿಗಳಲ್ಲಿದ್ದಾರೆ, ನಮ್ಮ ನಗರಗಳಲ್ಲಿದ್ದಾರೆ, ನಮ್ಮ ಪಟ್ಟಣಗಳಲ್ಲಿದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ, ನಮ್ಮ ಕುಟುಂಬದಲ್ಲೂ ಕೂಡ ಇರ್ತಾರೆ. ಅವರು ಇದ್ದು ಜೀವಂತವಾಗಿ ಇದ್ರೂ ಕೂಡ ಶವಗಳ ರೀತಿಯಲ್ಲೇ ಇರ್ತಾರೆ. ಅವರಿಗೂ ದೂರದ ಊರಿಗೆ ಸಾಗಿಸಲ್ಪಟ್ಟಂತಹ ಜಾನುವಾರುಗಳ ರೀತಿಯಲ್ಲಿ ಸಾಗಿಸಲ್ಪಟ್ಟಂತಹ ಮಹಿಳೆಯರಿಗೂ ಏನು ಅಂತಹ ವ್ಯತ್ಯಾಸಗಳೇನೂ ಇರೋದಿಲ್ಲ. ಇವರನ್ನು ಬಂಧಿಸ್ತಾ ಹೋಗುವಂಥದ್ದಾದರೂ ಯಾವುದಲ್ಲ, ನಾವಾಗಿಯೇ ಇಟ್ಕೊಂಡು ಕೊಟ್ಟಂತಹ ಬೇಲಿಗಳೇನಿದ್ದಾವೆ, ಸಂಕೋಲೆಗಳೇನಿದ್ದಾವೆ, ಅವು ಇವರನ್ನು ಇದ್ದಲ್ಲೇ ಮಂಗಮಾಯ ಮಾಡ್ತಾ ಇದ್ದಾರೆ. ಉದಾಹರಣೆ ಹೇಳೋದಾದರೆ, ನಮ್ಮ ಧಾರ್ಮಿಕ ವಿಧಿಗಳು, ಯಾವುದೇ ಧರ್ಮ ಆಗ್ಬೋದು, ನಮ್ಮ ಗಮನಕ್ಕೆ ಮೊದಲಿಗೆ ಬರೋದು ಉತ್ತರ ಕರ್ನಾಟಕದ ಯಾವುದು ದೇವದಾಸಿ ಪದ್ಧತಿ. ನಾವು ಪಟ್ಟಂತ ಹೇಳಿಬಿಡ್ತೇವೆ. ಆದರೆ ಎಲ್ಲ ಧರ್ಮಗಳಲ್ಲೂ ಕೂಡ ಮಹಿಳೆಯನ್ನು 2ನೇ ಅಥವಾ 3ನೇ ದರ್ಜೆಯ ಪ್ರಜೆಗಳ ಹಾಗೇನೆ ನೋಡ್ತಾ ಇರೋದು. ಅದರಲ್ಲಿ ಕ್ರೈಸ್ತ ಧರ್ಮ ಏನು ಹೊರಗಡೆ ಇದೆ, ಇಸ್ಲಾಮಿಕ್ ಧರ್ಮ ಬೇರೆ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಕೂಡ ಎಲ್ಲೆಲ್ಲೂ ಕೂಡ ಈ ಎಲ್ಲ ಮನುಷ್ಯ ನಿರ್ಮಿತ ಧರ್ಮಗಳು ಏನು ಹೇಳ್ತೀರಿ, ಪಿತೃ ಪ್ರಧಾನ ಅಂತ ಹೇಳ್ತೇನೆ ನಾನು. ಅದು ಪ್ರೇತ ಪ್ರಧಾನವಾದಂಥದ್ದು ಅಂತಲೇ ಹೇಳುವಂಥ. ಪಿತೃ ಪ್ರಧಾನದಲ್ಲೂ ಮಾತ್ರ ಸಮಾನರಾದಂತಹ ಆ ಒಂದು ಮಾತೃ ಕರುಳಿನ ಒಂದು
ಕಾರುಣ್ಯವನ್ನು ಹೊಂದಂಥ ಗಂಡಸರು ಇರ್ತಾರೆ. ಅದರೊಳಗಡೆ ಈ ಪ್ರೇತ ಪ್ರಧಾನವಾದಂತಹ ಒಂದು ಸೆಕ್ಷನ್ ಏನಿದೆ ಅದು ಪಿತೃ ಪ್ರಧಾನವನ್ನು ಏನು ರೆಪ್ರೆಸೆಂಟ್ ಮಾಡುವಂಥದ್ದು ಅಲ್ಲ ಅಂತ ನಾವು ತಿಳ್ಕೊಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ನಾಚಿ ತಲೆ ತಗ್ಗಿಸುವಂತಹ ಸ್ಥಿತಿಗಳು. ಸದ್ಯ ನಾವು ಅಂದ್ಕೋಬೇಕಾಗಿದ್ದೇನೆಂತಂದರೆ ನಾವು ಆ ಪ್ರೇತ ಪ್ರಧಾನವಾದಂತಹ ವ್ಯವಸ್ಥೆಯಲ್ಲಿ ಇಲ್ಲ. ಹೌದು, ಒಂದು ಕುಟುಂಬದಲ್ಲಿ ಒಬ್ಬ ಪಿತೃ ಇರ್ತಾನೆ, ಅವ್ರು ಮಾತ್ರ ಇರ್ತಾರೆ. ಆ ಕೆಲಸಗಳನ್ನು ನಾವು ಸರಿಯಾಗಿ ಮಾಡ್ತಾ ಹೋದರೆ ನಮಗೆ ಈ ಮಾತುಗಳು ಅನ್ವಯಿಸಲ್ಲ ಅಂತ ಅಂದ್ಕೊಳ್ತಾ ಹೋಗೋದು ಭಾಳ ಮುಖ್ಯ ಅನ್ಸನ್ಸುತ್ತೆ. ಇಲ್ಲಿ ನಡೀತಿರುವಂಥದ್ದು ಪ್ರೇತ ಪ್ರಧಾನವಾದಂತಹ ಸಂಸ್ಕೃತಿ, ದೇವದಾಸಿ ಪದ್ಧತಿ ಒಂದು ಪ್ರೇತ ಪ್ರಧಾನವಾದಂತಹ ಅಲ್ಲಿ ರಕ್ತ ಹೀರುವ ಆ ಹೆಣ್ಣು ಮಕ್ಕಳ ದೇಹವನ್ನು ಕಿತ್ತು ತಿನ್ನುವಂತಹ ಸಂಸ್ಕೃತಿ ಇದೆ. ಅವರನ್ನು ಬಿಕ್ರಿಗಿಟ್ಟು ಹಣ ಮಾಡುವಂತಹ ದುರಾಸೆಗಳಿದ್ದಾವೆ. ಅಲ್ಲಿಯೇ ಎಲ್ಲವೂ ಕಾಣುತ್ತೆ. ಅಲ್ಲಿ ಯಾಕೆ ನಮ್ಮ ಕೆಳ ವರ್ಗದ ದಲಿತ ಹೆಣ್ಣು ಮಕ್ಕಳು ಮಾತ್ರ ಈ ಬಲಿಯಾಗಬೇಕಾಗಿದೆ ಅಂತ ಹೇಳುವಂತಹ ಒಂದು ಪ್ರಶ್ನೆ ಇದೆ. ಅಲ್ಲಿಯೇ ಆ ಊಳಿಗಮಾನ ವ್ಯವಸ್ಥೆ ಎದ್ದು ಕಾಣುತ್ತೆ. ಅಲ್ಲಿಯೇ ಎಲ್ಲ ಅಸಮಾನತೆಗಳು, ವರ್ಗ ಸಮರಗಳು ಪ್ರತಿಯೊಂದು ಕೂಡ ಒಂದು ಸಣ್ಣ ಸೆಕ್ಷನ್ನಲ್ಲಿ ಕಾಣ್ತಾ ಬರುತ್ತೆ. ಇದು ನಾವು ಯೋಚನೆ ಮಾಡಬೇಕಾಗಿತ್ತು. ನಾವು ಭಾಳ ಸುಲಭವಾಗಿ ಮಕ್ಕಳ ಕಾಣೆ ಬಗ್ಗೆ ಎಲ್ಲರೂ ಸೇರ್ಕೊಂಡು ಗಂಭೀರವಾದ ಗಹನವಾದಂತಹ ಚರ್ಚೆ ಮಾಡೋದಲ್ಲ. ನಾವು ಎಷ್ಟು ಈ ಸಂಕೋಲೆಗಳಿಂದ ಬಿಡಿಸ್ಕೊಂಡು ಹೊರಗೆ ಬಂದಿದ್ದೀವಿ ಅಂತ ಹೇಳೋದು ಭಾಳ ಮುಖ್ಯ ಆಗುತ್ತೆ. ನಾನೇ ಬಿಡಿಸ್ಕೊಳ್ತಾ ಇಲ್ಲ ನನ್ನ ಧರ್ಮದ ಸಂಕೋಲನೆಗಳಿಂದ ಅಂತಂದರೆ ಬೇರೆಯವರನ್ನು ಬಿಡಿಸೋದಾದರೂ ಎಲ್ಲಿದೆ? ಇಲ್ಲಿಂದ ವಾಪಸ್ ಹೋಗಿ ನಾನು ಆ ಗುಡಿಗೋ ಚರ್ಚಿಗೋ ನಮಸ್ಕಾರ ಹೊಡಿತಾ ಕೂತ್ಕೊಳ್ಳೋದಾದರೆ, ಅಲ್ಲಿದ್ದಂಥ ಸಿಸ್ಟಮ್ ಒಳಗಡೆ ನಾನು ಹೋಗಿ ಸೇರ್ಕೊಳ್ಳೋದಾದರೆ ನಾನು ಅದ್ರ ಬಗ್ಗೆ ಭಾಳ ಗೌರವದಿಂದಲೇ ಮಾತಾಡ್ತಾ ಇದ್ದೇನೆ. ಅದರ ಪ್ರವರ್ತಕರು ಯಾರಿದ್ದಾರೆ ಅವರಿಗೆ ಅವಮಾನ ಆಗದ ರೀತಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಹಂಗಂತ ಹೇಳ್ಬಿಟ್ಟು ಅವರ ಹೆಸರಿನಲ್ಲಿ ಆಸ್ತಿ ಪಾಸ್ತಿ ಮಾಡ್ತಾ ಎಲ್ಲವನ್ನು ಲೂಟಿ ಹೊಡಿತಾ ಎಲ್ಲರ ಮೇಲೆ ಹಕ್ಕು ಸಾಧನೆ ಮಾಡಲಿಕ್ಕೋಸ್ಕರನೇ ಎಲ್ಲರ ಮೇಲೆ ಒಂದು ಹತೋಟಿಯನ್ನು ಸಾಧಿಸ್ಲಿಕ್ಕೋಸ್ಕರನೇ ಅಪಹಪಿಸ್ತಿರುವಂತಹ ಜನಗಳು ಯಾರಿದ್ದಾರೆ ಅವರು ಯಾವುದೇ ಧರ್ಮದಲ್ಲಿರಲಿ ಅವರು ಪ್ರೇತ ಪ್ರಧಾನವಾದಂಥ ಸಮಾಜವನ್ನೇ ಸೃಷ್ಟಿ ಮಾಡ್ತಾ ಇರೋದು. ಅವರು ಅದರ ಮೊಹಮ್ಮದ್ ಪೈಗಂಬರ್ ಆಗ್ಬೋದು, ಯೇಸು ಕ್ರಿಸ್ತ ಆಗ್ಬೋದು, ಅಥವಾ ಇನ್ನಿತರ ನಮ್ಮ ಹಿಂದೂ ಧರ್ಮದಲ್ಲಿ ಕಾಣಿಸ್ಕೊಳ್ಳುವಂತಹ ವ್ಯಕ್ತಿಗಳು ಯಾರಿದ್ದಾರೆ, ಸಂತರು ಯಾರಿದ್ದಾರೆ, ಅವರ ಹೆಸರು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಧರ್ಮಗಳು ಕೆಲಸ ಮಾಡ್ತಿದ್ದಾವೆ ಅಂತ ನನಗೆ ಅನಿಸ್ತಾ ಇಲ್ಲ. ಅದರ ಬಗ್ಗೆ ವಿವರಣೆ ಬೇಡ. ನಾನು ಮತ್ತೆ ಮೂಲಕ್ಕೆ ಬಂದು ನಿಲ್ಲುವಂಥದ್ದು, ಈ ವ್ಯವಸ್ಥೆಗಳನ್ನ ನಾವು ಸಾಕ್ತಾ ಇರೋದ್ರಿಂದ ಮಹಿಳೆಯರು ವಿನಾಕಾರಣವಾಗಿ ಬಳಲ್ತಾ ಇದ್ದಾರೆ. ಮಹಿಳೆಯರನ್ನು ಇಲ್ಲಿ ಬಳಸ್ಕೊಳ್ಳೋಕ್ಕಾಗ್ತಾ ಇದೆ. ಅದ್ಯಾವುದೋ ಮಠಗಳ ಹೆಸರಲ್ಲಾಗ್ಬೋದು, ಧರ್ಮದ ಹೆಸರಲ್ಲಾಗ್ಬೋದು, ಮರದೊಂದು ಹೋಮದ ಹೆಸರಲ್ಲಾಗ್ಬೋದು, ಅಥವಾ ಬಲಿ ಕೊಡುವ ಹೆಸರಾಗ್ಬೋದು, ಮತ್ತೊಂದು ಏನಾದರೂ ಆಗಲಿ, ಅಲ್ಲಿ ಪುರುಷ ಬಚಾವಾಗ್ತಾ ಬರ್ತಾನೆ, ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಹೆಣ್ಣು ಶವವಾಗ್ತಾಳೆ. ಹಾಗಾಗಿ ದೇವರ ಮತ್ತು ನಮ್ಮ ನಡುವಿನ ಈ ಒಂದು ಕಂದರಗಳು ಮತ್ತು ಈ ಬೃಹತ್ ಗೋಡೆಗಳು ಮತ್ತು ಇಲ್ಲಿಯ ಒಂದು ದಲ್ಲಾಳಿ ವ್ಯವಸ್ಥೆ, ಇದನ್ನು ನಾವು ಎಲ್ಲಿಯವರೆಗೆ ಮೀರೋದಿಲ್ವೋ ಅಲ್ಲಿಯವರೆಗೆ ಈ ಚರ್ಚೆ ಜೀವಂತವಾಗಿ ಇರುತ್ತೆ. ಇದು ಒಂದು ಅಂಶ. ಎರಡನೆಯದು, ಈ ಒಂದು ಸಮಾಜದಲ್ಲಿ ತಲೆದೋರುತ್ತಿರುವಂತಹ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಾವು ಎಲ್ಲಿಯವರೆಗೆ ಧ್ವನಿ ಎತ್ತುವುದಿಲ್ವೋ ಅಲ್ಲಿಯವರೆಗೆ ಕಾಣೆಯಾಗುವ ಸಂಖ್ಯೆ ಹೆಚ್ಚಾಗ್ತಾನೇ ಇರುತ್ತೆ. ವೇಶ್ಯಾವಾಟಿಕೆಯ ಜಾಲಗಳು ವಿಜೃಂಭಿಸ್ತಾನೆ ಇರ್ತವೆ. ಮತ್ತು ನಾವು ಇದನ್ನು ಯಾವುದಾದ್ರೂ ಥೈಲ್ಯಾಂಡು ಮರದೊಂದು ದೇಶಕ್ಕೆ ಹೋಲಿಸ್ಕೊಳ್ತಾನೆ ಮಾತಾಡ್ತಾ ಹೋಗ್ಬೇಕಾಗ್ತದೆ. ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡಬೇಕಾಗಿರುವಂತಹ ಲಾ ಆ್ಯಂಡ್ ಆರ್ಡರ್, ಇದನ್ನೆಲ್ಲವನ್ನೂ ಕೂಡ ಗಮನಿಸಲಿಕ್ಕೆ ಶಕ್ತಿ ಇರುವಂತಹ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಹೇಗಾಗಿದೆ ಇವತ್ತು? ಹಾಸನಕ್ಕೆ ಆಗಲಿ ಅಥವಾ ಮೈಸೂರಿಗಾಗಲಿ
ಅಥವಾ ಒಳ್ಳೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರಾದರೂ ಇದ್ದರೆ ನನ್ನ ಅರ್ಥ ಕೇಳಬೇಕಾಗಿತ್ತು, ಅವರಿಗೆ ಒಂದು ಒಳ್ಳೆಯ ಸ್ಥಳಕ್ಕೆ ಬರಬೇಕು ಅಂತಂದರೆ 30ರಿಂದ 50 ಲಕ್ಷ ನಮ್ಮ ಈ ಸೆಕೆಂಡ್ ಗ್ರೇಡ್ ಟೌನ್ಗಳು ಆ್ಯಂಡ್ ಸಿಟೀಸ್ಗೆ 50 ಲಕ್ಷ ಕೊಡಬೇಕು. ಬೆಂಗಳೂರಿಗೆ 1 ಕೋಟಿ ರೂಪಾಯಿ ಕೊಡಬೇಕು. 1 ಕೋಟಿ ಎಲ್ಲಿ ಕೊಡಬೇಕು? ಅದು ಕಾನೂನುಬದ್ಧವಾಗಿ ಕೊಡ್ತಿರುವಂಥದ್ದಲ್ಲ, ಅದು ಕೊಡ್ತಾ ಇರೋದು ಸಿಸ್ಟಮ್ಗೆ, ಅವರಿಗೆ ವರ್ಗಾವಣೆ ಮಾಡ್ತಾ ಇರುವಂಥ ಆ ಸ್ಥಳವನ್ನು ಒದಗಿಸ್ತಿರುವಂಥವ್ರು. 1 ಕೋಟಿ ರೂಪಾಯಿ ಆತ ಕೊಟ್ಟರೆ 2 ವರ್ಷ ಮಾತ್ರ ಅವನಿಗೆ ಸಮಯ ಇರೋದು. ಆ 2 ವರ್ಷದಲ್ಲಿ ಅವನು ಆ 1 ಕೋಟಿಯನ್ನು ಕನಿಷ್ಠ 5 ಕೋಟಿಯಾಗಿ ಮಾಡಬೇಕಾಗತ್ತೆ. 5 ಕೋಟಿ ಮಾಡಬೇಕು ಅಂತಂದರೆ ಅವನು ಯಾರ ಹತ್ರ ಹಣವನ್ನು ಕೇಳಬೇಕು? ಈ ರೀತಿಯಾದಂಥ ಕ್ಲಬ್ಗಳು ಯಾರು ನಡೆಸ್ತಾರೆ, ಯಾರು ಈ ಸ್ಪಾಗಳ ಹೆಸರಲ್ಲಿ, ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ಏನು FF ಅಂತ ಏನು ಹೇಳಿದ್ರು ಮೇಡಮ್, ಈ ರೀತಿಯ ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ದಾರೆ. ಅಂಥವರಿಂದಲೇ ಹಣವನ್ನು, ಯಾಕೆಂತಂದರೆ ಯಾವುದೇ ಬಂಡವಾಳ ಹಾಕದೇನೆ ಹೆಣ್ಣು ಮಕ್ಕಳ ದೇಹವನ್ನೇ ಬಂಡವಾಳವಾಗಿ ಇರಿಸ್ಕೊಳ್ತಾ ಅಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಒಂದು 3rd ಕ್ಲಾಸ್ ಲಾಡ್ಜ್ನಲ್ಲಿ, ಒಂದು 3rd ಕ್ಲಾಸ್ ಲಾಡ್ಜ್ ಅಂತಂದರೆ ಆ ಒಂದು ರೂಮಿಗೆ ಇರುವ ಬೆಲೆ 500ರಿಂದ 1000 ರೂಪಾಯಿ. ಆ 1000 ರೂಪಾಯಿ 500 ರೂಪಾಯಿಯ ರೂಮ್ನೊಳಗೆ ಗಬ್ಬು ನಾರುವ ರೂಮಿನಲ್ಲಿ ಒಂದು ದಿವಸಕ್ಕೆ ಒಬ್ಬ ಹೆಣ್ಣು ಮಗಳು 20-25 ಜನರ ಜೊತೆಯಲ್ಲಿ ಮಲಗಬೇಕಾಗ್ತದೆ. 25 ಜನರಲ್ಲಿ ಮಲಗಿದ್ರೆ ಒಬ್ಬ ಹುಡುಗಿ ಒಂದು ದಿವಸಕ್ಕೆ ಕನಿಷ್ಠ 20ರಿಂದ 30-40 ಸಾವಿರ ರೂಪಾಯಿಯನ್ನು ಆಕೆ ದುಡಿದು ಕೊಡ್ತಾಳೆ ಆ 500 ರೂಪಾಯಿ ಗಬ್ಬುನಾರುವ ರೂಮಲ್ಲಿ. ಫಸ್ಟ್ ಗ್ರೇಡ್ ಹೋಟೆಲ್ಗಳೇನಿದ್ದಾವೆ ಅವರು ಸುತ್ತ ಎಲ್ಲೋ ನಮಗೆ ಗಿರಾಕಿಗಳೇ ಇಲ್ವಲ್ಲ ಅಂತ ಅವರು ಹಿಂದೂ ಮುಂದೆ ಸೂಟ್ ಹಾಕೊಂಡು ಓಡಾಡ್ತಿರ್ತಾ ಇರ್ತಾರೆ. ಈ ಗಬ್ಬು ನಾರುವ ಹೋಟೆಲ್ಗಳಲ್ಲಿ ಇವು ನಡೀತಾ ಇರ್ತವೆ. ಅದು ನಮ್ಮ ಪೊಲೀಸ್ ಠಾಣೆಯಿಂದ ಒಂದು 100 ಮೀಟರ್ ದೂರದಲ್ಲೇ ನಡೀತಾ ಇರುತ್ತೆ. ಯಾವುದು ಅತಿಶಯೋಕ್ತಿ ಇಲ್ಲ. ಅದು ಬೆಂಗಳೂರಿನಲ್ಲಿ ಆಗ್ಬೋದು, ಮೆಜೆಸ್ಟಿಕ್ಕಲ್ಲಿ ಆಗ್ಬೋದು, ಮತ್ತೊಂದು ಕಡೆ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸುತ್ತಲೆಲ್ಲ ಇರುತ್ತೆ. ಯಾಕೆ ಅವ್ರಿಗೆ ಕಾಣಿಸ್ತದಿಲ್ವಾ? ಯಾಕೆ ಕಾಣಿಸ್ತಾ ಇರೋದು? ನಾನು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಇದು ಜೀವಂತವಾಗಿ ಯಾಕೆ ಇಟ್ಕೊಳ್ತಾರೆ ಅಂತಂದರೆ ಅವರ ಸಂಕಟ ಆಗಿದೆ. ಪೊಲೀಸ್ ಅಧಿಕಾರಿಗಳ ಸಂಕಟ ಹಂಗಿದೆ. ಹಣವನ್ನು ಅವರು ಕಲೆಕ್ಟ್ ಮಾಡಬೇಕು, ಅದನ್ನು ಹಿರಿಯ ಅಧಿಕಾರಿಗಳಿಗೆ ಕೊಡಬೇಕು, ಮತ್ತು ಅವರೆಲ್ಲ ಹಣವನ್ನು ಅವರೇ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಮುಂದಿರುವ ಸವಾಲುಗಳನ್ನ ನಾನು ಹೇಳ್ತೇನೆ. ಇಲ್ಲಿ ಯಾವುದೋ ಪಾಠ ಮಾಡೋಕ್ಕೆ ನಾನು ಬರಲಿಲ್ಲ, ಅಥವಾ ಯಾವುದೋ ಭಾಷಣ ತಯಾರು ಮಾಡ್ಕೊಂಬರಲ್ಲ. ಇದು ಮಾಡ್ಲಿಕ್ಕೆ ನಮ್ಗೆ ತಯಾರಿದ್ದೀವಾ? ಇದನ್ನು ಪ್ರಶ್ನಿಸುವಂಥದ್ದು ಮಾಡ್ತಾ ಇದ್ದೀವಿ. ಮೊನ್ನೆ ಹಾಸನದಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳ ಜೊತೆ ಸೇರಿಕೊಂಡು ಒಂದು ಕಾರ್ಯಾಚರಣೆ ಮಾಡಿದ್ವಿ. ಮೊನ್ನೆ 1-2 ದಿವಸದ ಹಿಂದೆ ಇದೇ ಹಾಸನದಲ್ಲಿ ಆತ ಬರೆದಿಟ್ಟಿದ್ದಾನೆ, ನಡೆಸುವಂತಹ ದಂಧೆಕೋರ ಬರೆದಿಟ್ಟಿದ್ದು, ಬಹಳ ನಿಯತ್ತಲ್ಲಿ ಬರೆದಿಟ್ಟಿದ್ದಾನೆ. ಅವತ್ತಿನ ದುಡ್ಡು ಯಾರ್ಯಾರಿಗೆ ಕೊಟ್ಟಿದ್ದೇವೆ, ಯಾವ್ಯಾವ ದಿವಸ ಯಾವ ಪೊಲೀಸಿಗೆ ಎಷ್ಟು ಕೊಟ್ಟಿದ್ದೀನಿ ಅನ್ನುವಂಥ ಚೀಟಿನೇ ಬರೆದಿಟ್ಟಿದ್ದಾನೆ. ಅವ್ನು ಡೈರಿನೇ ಮೇಂಟೈನ್ ಮಾಡಿದ್ದಾನೆ. ಅದರ ಒಂದು ಪ್ರತಿಯನ್ನು ತೆಗೆದು ಇಲ್ಲಿಯ SP ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ನೋಡಿ ಮೇಡಮ್, ಹಿಂಗಿದೆ ವ್ಯವಸ್ಥೆ ಅಂತ. ಇದು ಒಂದು ಅಧಿಕಾರಿಯ ವಿಚಾರ ಅಲ್ಲ. ಇದು ಹೀಗಿರುವಾಗ ಕಾಣೆಯಾಗಿ ಹೋಗಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ನಾವು ಮಾತನಾಡೋದ್ರಲ್ಲಿ ಈ ರೀತಿಯಾದ ಬಡತನ, ಅನಕ್ಷರತೆ ಅಥವಾ ಅಭಿವೃದ್ಧಿ ನಡೀದೇ ಇರುವಂಥದ್ದು, ಮರದೊಂದು ಅಭಿವೃದ್ಧಿ ನಡೆದು ಬಿಟ್ಟಿದ್ದಿದ್ರೆ ಇವತ್ತು ನಡೆದಿರುವಂಥದ್ದು ಅದೇನೆ. ಇವತ್ತಿನ ಅಭಿವೃದ್ಧಿಯ ಪಥ ಹೇಗಿದೆ ಅಂತ ಹೇಳಿದ್ರೆ ಮಹಿಳೆಯರ ಮಕ್ಕಳ ಶವದ ಮೇಲೆ ಈ ಅಭಿವೃದ್ಧಿ ನಡೀತಾ ಇದೆ. ಎಷ್ಟೋ ಹಳ್ಳಿಗಳು ಇವತ್ತು ಮುಳುಗಡೆ ಆಗೋಗಿದ್ದಾವೆ ಈ ಅಭಿವೃದ್ಧಿಯ ಪ್ರವಾಹದಲ್ಲಿ ಸಿಕ್ಕಾಕೊಂಡು. ಯಾವ ಹಳ್ಳಿಗಳಿದ್ದಾವೆ ಹೇಳಿ? ನೀವು ಬೆಂಗಳೂರಿನಿಂದ ಮೈಸೂರಿಗೆ ಬರುವಾಗ ಇರುವಂತಹ ಯಾವುದಾದ್ರು ಒಂದು ಹಳ್ಳಿಯನ್ನು ಗುರುತಿಸಬಲ್ರ? ಒಂದೇ ಒಂದು ಟೀ ಅಂಗಡಿಯನ್ನು ಗುರುತಿಸ್ತೀರಾ? ಅಲ್ಲಿ ಅಲ್ಲಿ ಎಳ್ನೀರು ಮಾರ್ತಿದ್ದವನು ಎಲ್ಲೋದ ಅಂತ ಗೊತ್ತಾ ನಿಮಗೆ? ಅಲ್ಲಿ ಪಕೋಡ ಮಾರ್ತಿದ್ದವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಾ ನಿಮಗೆ? ಅಲ್ಲಿ ಸೀತಾಫಲವನ್ನ ಇಟ್ಕೊಳ್ತಾ ರಾಮಫಲವನ್ನ ಮಾರ್ತಿದ್ದಂತ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಾ ನಿಮಗೆ?
ಬೇಸರದಲ್ಲಿ ಹೇಳಿದ್ರೆ ಇವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಕಾಣೆಯಾಗಿದ್ದಾರೆ. ಇವರನ್ನೇ ನಾನು ಕಾಣೆಯಾಗಿದ್ದವರು ಅಂತ ಕರಿಬೇಕಾಗಿರೋದು. ಕಾಣೆಯಾಗಿದ್ದಾರೆ ಅಂದ ತಕ್ಷಣ ಫಿಸಿಕಲಿ ದೇ ಆರ್ ನಾಟ್ ಡಿಸಪಿಯರ್ಡ್. ಫಿಸಿಕಲ್ ಆಗಿ ಇದ್ದು ವ್ಯಕ್ತಿತ್ವಗಳನ್ನು ಕಳ್ಕೊಳ್ತಾ ಬೆಳವಣ್ಣುಗಳಾಗಿ ಮಾರಾಟ ಆಗ್ತಿರುವಂಥ ಹೆಣ್ಣು ಮಕ್ಕಳು. ನಾವು ಒಂದು ಕಾಲದಲ್ಲಿ ಒಂದು ಸ್ವಲ್ಪ ತಿಳ್ಕೊಳ್ಳೋಕ್ಕೋಸ್ಕರನೇ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕೆಲಸ ಮಾಡುವಾಗ ಪ್ರಾರಂಭ ಮಾಡಿದಾಗ ನನಗಿದ್ದಂತಹ ಮಿತಿ ನಾನು ಒಬ್ಬ ಗಂಡಸು ಅನ್ನುವಂಥದ್ದು. ಇವತ್ತಿಗೂ ಕೂಡ ಆ ಮಿತಿಯನ್ನು ನಾನು ಇನ್ನೂ ದಾಟಲಿಲ್ಲ. ಪ್ರತಿ ಒಂದು ಮಹಿಳೆಯನ್ನು, ಪ್ರತಿ ಒಂದು ಮಗುವನ್ನು ಮಾತನಾಡಿಸ್ತಲೇ ನನಗೆಷ್ಟು ಬೇಕೋ ಅಷ್ಟು ಜ್ಞಾನವನ್ನು ಪಡಿತಾ ಹೋಗ್ತಾ ಇರ್ತೇನೆ. ಹಾಗಾಗಿ ಈ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಹೆಂಗೆ ಕಳೆದು ಹೋಗ್ತಿದ್ದಾರೆ? ಈ ರಾಧಮ್ಮ ಹೆಂಗೆ ತಯಾರಾದ್ಲು? ನನ್ನ ಮೊದಲ ಪ್ರೊಫೆಸರ್ ರಾಧಮ್ಮ ನನಗೆ ಜ್ಞಾನ ನೀಡಿದಾಕೆ ಹೇಳ್ತಾಳೆ, ಅವಳು ಹೇಗಿದ್ಲು, ಎಲ್ಲಿದ್ಲು, ಯಾವ ಜನಾಂಗಕ್ಕೆ ಸೇರಿದವಳು ರಾಧಮ್ಮ. ಉತ್ತರ ಕರ್ನಾಟಕದ ಒಂದು ಮುಸಲ್ಮಾನ ಕುಟುಂಬದಲ್ಲಿದ್ದಂತಹ ಹೆಣ್ಣುಮಗಳು ಆಲಿಮ ಹೇಗೆ ರಾಧಮ್ಮ ಆದ್ಲು, ಹೇಗೆ ಜಾತ್ಯತೀತವಾಗಿ ಪರಿವರ್ತನೆ ಆದ್ಲು, ಏನು ಕಾರಣ, ಯಾರೆಲ್ಲ ಬಂದು ಹೋದ್ರು, ವ್ಯವಸ್ಥೆ ಹೇಗಿದೆ, ಆಕೆಯನ್ನು ನೋಡಿದ ಮೇಲೇ ಆಕೆ ಸುತ್ತ ಇನ್ನಷ್ಟು ಜನಗಳು ಕಾಣಕ್ಕೆ ಶುರುವಾಗಿತ್ತು. ನಮ್ಮಗಳಿಗೆ ಅಲ್ಲಿಯವರೆಗೂ ಕಾಣ್ತಾ ಇದ್ದಿದ್ದು ಮೈಸೂರಿನಲ್ಲಿ ಮೈಸೂರು ಅರಮನೆ ಆಗಿತ್ತು, ಅಲ್ಲಿಯ ದೊಡ್ಡ ದೊಡ್ಡ ಮಹಲ್ಗಳಾಗಿತ್ತು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಾಗಿತ್ತು, ಉದ್ಯಾನವನಗಳಾಗಿದ್ವು. ಈ ಮಹಿಳೆಯರು ಬೀದಿಯಲ್ಲಿ ಕುಳಿತು, ಬೀದಿಯಲ್ಲೇ ಊಟ ಮಾಡ್ತಾ, ಬೀದಿಯಲ್ಲೇ ಮಲಗ್ತಾ, ಬೀದಿಯಲ್ಲೇ ಹೆರಿಗೆ ಮಾಡಿಸ್ಕೊಳ್ತಾ, ಆಕಾಶ ನೋಡ್ಕೊಂಡು ಬೆಳೆದಂತಹ ಈ ಮಹಿಳೆಯರು, ಅವರ ಸುತ್ತ ಇದ್ದಂತಹ ಕೆಲವು ತಲೆ ಹಿಡಕರು, ಅವರು ಅನಿವಾರ್ಯವಾಗಿ ಇಟ್ಕೊಂಡಂತಹ ಕೆಲವು ಕುಡುಕ ಪುರುಷರು, ಅದರ ನಡುವೆ ರುಜಿನಗಳು, ರೋಗಗಳು, HIV ಆಗಲಿ, ಏಡ್ಸ್ ಆಗಲಿ ಬಂದು ಸತ್ತರೆ ಅದನ್ನು ಎತ್ಕೊಂಡು ಹೋಗಲಿಕ್ಕೆ ಒಂದು ಕಾರ್ಪೊರೇಷನ್ ವಾಹನವೂ ಬಾರದಂತಹ ಸಂದರ್ಭ 1989-90. ಆ ಹೆಣ 3 ದಿನವಾದರೂ ವಿಲೇವಾರಿ ಆಗ್ತಿರ್ಲಿಲ್ಲ. ಆ ಹೆಣ ಸಿಕ್ಕಿದ್ರೆ ಸಾಕು ಅಂತ ಅಪಾಪಿಸುವಂತ ಮತ್ತೊಂದು ವರ್ಗ. ಆ ಹೆಣವನ್ನು ಇರ್ವಿನ್ ರೋಡ್ನಲ್ಲಿ ಇಟ್ಟು ಒಂದು ದಿನ ಹಣಕಾಸನ್ನು ಕಲೆಕ್ಟ್ ಮಾಡೋದು, ಆ ಹೆಣವನ್ನು ತಗೊಂಡು ಬಂದು ದೇವರಾಜ್ ಮಾರ್ಕೆಟ್ ಪಕ್ಕದಲ್ಲಿ ಇಟ್ಕೊಂಡು ಅಲ್ಲಿ ಹಣವನ್ನು ಕಲೆಕ್ಟ್ ಮಾಡುವಂಥದ್ದು. ಓಡಾಡಕ್ಕೆ ಎಷ್ಟು ಜನ ಹೆಣಕ್ಕೋಸ್ಕರ. ಇದನ್ನು ನಾವು ಎಂದಾದರೂ ನೋಡಿದೀವ? ಇನ್ನೂ ಕೂಡ ಈ ವ್ಯವಸ್ಥೆ ಜೀವಂತವಾಗಿದೆ. ಇವರೆಲ್ಲರೂ ಕೂಡ ಇದ್ದು ಸತ್ತಂಥವರು, ಇದ್ದು ಕಾಣೆಯಾದವರೇ. ನಾವು ಯಾವುದೋ ಎಲ್ಲೋ ಒಂದು ಸರ್ಕಾರ ಕೊಡುವಂಥ ಅಂಕಿಅಂಶವನ್ನು ಇಟ್ಕೊಳ್ತಾ ಅದ್ರ ಸುತ್ತನೇ ಗಿರಿಕಿ ಹೊಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇರೋದಿಲ್ಲ. ನಾವು ಹೇಳ್ದಂಗೆ ಮಾಡಬೇಕಾಗತ್ತೆ. ಇವತ್ತು 2ನೇ ಪಾಯಿಂಟ್ ನಾನು ಕೇಳ್ತಾ ಇರುವಂಥದ್ದು ಹೇಳಿದೆ ನಾನು, ಈ ಭ್ರಷ್ಟ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಹೆಣ್ಣು ಮಕ್ಕಳಿಗೆ ಉಳಿಗಾಲ ಇಲ್ಲ. ಅದರ ನೇರವಾದಂತಹ ಬಲಿಗಳೇ ಮಕ್ಕಳು ಮತ್ತು ಮಹಿಳೆಯರು. ಯಾಕೆ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡ್ತಿಲ್ಲ? ಯಾಕೆ ನಾವು ಇಷ್ಟೊಂದು ಹಠಕ್ಕೆ ಬೀಳಬೇಕಾಗಿದೆ? ಅಷ್ಟೊಂದು ಪಾವಿತ್ರ್ಯತೆಯನ್ನು ಹೊತ್ತುಕೊಂಡಿರುವಂಥ ಕಾಕಿ ಯಾಕೆ ದಲ್ಲಾಳಿ ಕೆಲಸಕ್ಕೆ ಇಳಿದಿದೆ ಅಂತ ಹೇಳುವಂಥದ್ದನ್ನು, ಇದನ್ನು ಒಳ್ಳೆಯ ಅರ್ಥದಲ್ಲೇ ನಮ್ಮ ಸರ್ಕಾರಗಳು ತಗೊಳ್ಬೇಕಾಗ್ತದೆ. ಯಾಕೆ ನಾವು ಒತ್ತಡಗಳನ್ನ ಹೇರಬೇಕಾಗ್ತದೆ? ಒಂದು ಕಡೆ ದಂಧೆ ನಡೀತಾ ಇದೆ ಅಂತ ಹೇಳುವಂತಹ ಕನಿಷ್ಠವಾದಂತಹ ಒಂದು ಕುರುಹುಗಳಾಗಲಿ, ಇನ್ಫಾರ್ಮೇಷನ್ ಆಗಲಿ ಈ ಪೊಲೀಸ್ ಇಲಾಖೆಗೆ ಸಿಗೋದಿಲ್ಲ ಅಂತೇನಿಲ್ಲ. ಆದರೆ ಅವರು ಅದನ್ನೇ ನೆಚ್ಕೊಂಡು ಬದುಕ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ಕಡೆಗೆ ಅವರು ಸತ್ಯ ಇಷ್ಟೇ, 30ರಿಂದ 50, 50ರಿಂದ 1 ಕೋಟಿ ಇಷ್ಟು ಹಣವನ್ನು ಕೊಟ್ಟು 2 ವರ್ಷಕ್ಕೆ ಬಂದ ಅಧಿಕಾರಿಯಿಂದ ನೀವು ಬೇರೆ ಏನನ್ನೂ ಕೂಡ ಅಪೇಕ್ಷಿಸಲಾರ್ರಿ. ಅವ್ರಿಗೆ ಹಣ ನೀವು ಕೊಡ್ತೀರಾ, ನಾನು ಕೊಡ್ತೀನ. ಹಾಗಾಗಿ ಈ ವ್ಯವಸ್ಥೆ ಹೀಗೆ ನಡೀತಾ ಇದೆ. ಹಾಗಾಗಿ ಗೃಹ ಇಲಾಖೆಯವರಾಗಲಿ, ಮೇಲ್ಗಡೆ ಇದ್ದವರಲ್ಲ, ನಮ್ಮ ಕರ್ನಾಟಕದಲ್ಲಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಸ್ಯಾಂಟ್ರೋ ರವಿ ಅಂತ ಹೇಳುವಂಥವನ ಹತೋಟಿಯಲ್ಲಿ 400 ಜನ ಪೊಲೀಸ್ ಅಧಿಕಾರಿಗಳಿಗಿದ್ರು ಕಣ್ರಿ.
400 ಜನ ಪೊಲೀಸ್ ಅಧಿಕಾರಿಗಳು. ನಾನು ಸ್ಯಾಂಟ್ರೋ ರವಿ ಮಾತಾಡ್ತಾ ಇದ್ದೀನಿ ಕಣ್ರಿ, ಮುಖ್ಯಮಂತ್ರಿನೇ ನನಗೆ ಸರ್ ಅಂತ ಕರೀತಾನೆ. ನೀನ್ ಯಾವನು? ಎಕ್ಕಚ್ಚಿತ್, ಇದೇ ಪದ ಬಳಸ್ತಾರೆ. ನೀನೊಬ್ಬ ಎಕ್ಕಚ್ಚಿತ್ DCP, ಸರ್ ಅಂತ ಕರಿ. ಈ ಮಾತನ್ನು ಹೇಳಿದಂಥವನು ಈ ಕರ್ನಾಟಕದಲ್ಲಿ ಇದೇ ವ್ಯವಸ್ಥೆ ಬೆಳೆಸಿದ ಬಹಳ ದುರಂತ ಅಂದರೆ ಮೈಸೂರಿನಿಂದ ಬೆಳ್ಕೊಂಡು ಹೋದಂತಹ ಈ ಸ್ಯಾಂಟ್ರೋ ರವಿ, ಅವನಿಗೆ ಬೆಂಗಳೂರಿನ ಕುಮಾರಕೃಪದಲ್ಲಿ ಅವನಿಗೆ ವಾಸ್ತವ್ಯ ಹೂಡಲಿಕ್ಕೆ ಒಂದು ಕೊಠಡಿ ಇತ್ತು. ಎಷ್ಟೋ ಜನ MLAಗಳಿಗೂ ಇಲ್ಲ, MLCಗಳಿಗೂ ಈ ಒಂದು ಅವರ ಹಣೆಲೆ ಬರೆದಿದೆ. ಅದೇ ಒಂದು ಸಂದರ್ಭದಲ್ಲಿ ಅವನ ಎಡೆಮುರಿ ಕಟ್ಟಿ ಜೈಲಿಗಟ್ಟದಂತಹ ಅವತ್ತಿನ ಮೈಸೂರಿನ ಕಮಿಷನರ್ ಆಗಿದ್ದಂತಹ ಪ್ರವೀಣ್ ಸೂದ್ DG ಆಗಿ ಆತನ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕೊತಾರೆ. ಇದು ನಾನು ಈ ಕಾಲಘಟ್ಟದಲ್ಲಿ ನೋಡಿದಂತಹ ವ್ಯತ್ಯಾಸಗಳು. ಒಂದು ಸಂದರ್ಭದಲ್ಲಿ ಅವನ ಎಡೆಮುರಿ ಕಟ್ಟಿ 1.5 ವರ್ಷ ಒಳಗಾಕಿದ್ದಂತಹ ಒಬ್ಬ IPS ಅಧಿಕಾರಿ, ಅವ್ರ ತಪ್ಪೇನಿಲ್ಲ. ಯಾಕೆ ಅಂತಂದ್ರೆ ಅವ್ರ ಪಕ್ಕದಲ್ಲಿ ಅರಗ ಜ್ಞಾನೇಂದ್ರ ಕುಳ್ಕೊಂಡಿದ್ರು, ಅವತ್ತಿನ ಗೃಹ ಮಂತ್ರಿಗಳು. ಇನ್ನೊಬ್ಬ ಮಹಾನ್ ದಲಿತ ನಾಯಕ ಅಂತ ಹೇಳುವಂತಹ IAS ಆಫೀಸರ್. ದಲಿತರಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಕಾಣ್ತೀನಿ. ಅವರ ನಡುವೆ ನಡೆದಂತಹ ಸಂಭಾಷಣೆಗಳು ಎಷ್ಟು ಹೊಲಸಾಗಿದೆ ಅಂತಂದ್ರೆ, ರಿಟೈರ್ಡ್ ಆದ್ರೂ ಜೊಲ್ಲು ಸೂರಿಸ್ಕೊಳ್ತಾ ಒಂದು ಅಪ್ರಾಪ್ತ ಮಗುವನ್ನ ಕಬಳಿಸಕ್ಕೆ ಇವನ ಹಿಂದೆ ಜೊಲ್ಲು ನಾಯಿ ರೀತಿಯಾಗಿ ಹೋದಂಥವನು ನಮ್ಮ ದೇಶದಲ್ಲಿ IAS ಆಫೀಸರ್. ಆತನಿಗೋಸ್ಕರ ಈ ಸ್ಯಾಂಟ್ರೋ ಅನ್ನುವಂಥವನು 4.5 ಲಕ್ಷ ರೂಪಾಯಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನ ಖರೀದಿ ಮಾಡ್ತಾನೆ. 4.5 ಲಕ್ಷ ರೂಪಾಯಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ನೀವು ಯಾವತ್ತಾರು ನೋಡಿದ್ದೀರಾ? ನನ್ನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನಮ್ಮೆಲ್ಲರ ಮನೆಗೆ ಪುಕ್ಕಟೆ ಫ್ರೀಯಾಗಿ ಕೊಡಬೇಕು. ಸಿಗಬಹುದಾದಂತಹ ಗಾಂಧೀಜಿಯವರ ಅಂಬೇಡ್ಕರ್ ಫೋಟೋವನ್ನು ನಾನು ಬೆಲೆ ಇಲ್ಲದೆ ನೋಡಿದಂಥ ನಮ್ಮ ಮನೆಯಲ್ಲೆಲ್ಲ ಮನೇಲಿ ಇರ್ತಾವೆ. 4.5 ಲಕ್ಷ ರೂಪಾಯಿ ಚಿನ್ನದಿಂದ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಆತ ಖರೀದಿ ಮಾಡಿ, ಸಾಹೇಬ್ರೆ ನೀವು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಂಗೆ ಅಂತ ಬರೀತಾನೆ ವಾಟ್ಸಪ್ನಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವರು ಮಧ್ಯೆ ತರ್ತಾರೆ, ಈ ತಲೆ ಹಿಡಿದ್ರು ಈ ಬಿಟ ಪುರುಷರು. ಇದನ್ನೆಲ್ಲ ನಾನು ಯಾಕೆ ಈ ಎಕ್ಸಾಂಪಲ್ಸ್ನೇ ಕೊಡ್ತಾ ಹೋಗ್ತೀನಿ. ಉಳಿದಿದ್ದೆಲ್ಲವೂ ನಿಮ್ಗೆ ಗೊತ್ತಿದೆ, ಉಳಿದಿದ್ದೆಲ್ಲವೂ ನಿಮಗೆ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲೋ ಅಥವಾ ಈ ಒಂದು ಇಂಟರ್ನೆಟ್ನಲ್ಲಿ ಹುಡ್ಕೊಂಡ್ರೆ ಸಿಗ್ತವೆ. ಮತ್ತೆ ಭಾಳಷ್ಟು ತಿಳ್ಕೊಂಡಂಥವ್ರು ಇದ್ದೇ ಇದ್ದೀರಿ ಇಲ್ಲಿ. ನಾವು ಮಾಡಬೇಕಾದ ಕೆಲಸಗಳು ಏನಿದಾವೆ ಅಷ್ಟನ್ನೇ ನಾನು ಎಚ್ಚರಿಸಲಿಕ್ಕೆ ಈ 20 ನಿಮಿಷ ಅಂತ ಹೇಳಿದ್ದಾರೆ ಸಾಲದು. ನನಗೆ ನನ್ನಲ್ಲಿರುವಂಥ ರೋಷವನ್ನು ಹಂಚ್ಕೊಳ್ಳೋಕ್ಕಾದರೂ ನನಗೆ 1 ಗಂಟೆ ಸಮಯ ಬೇಕಾಗ್ತದೆ. ಭಾಷಣಕ್ಕೋಸ್ಕರ ನಾನು ಬರಲಿಲ್ಲ. ಅದೇ ರೀತಿಯಾಗಿ ಇನ್ನೇನು ಮಾಡಬೇಕಾಗ್ತದೆ. ಈ ಯುದ್ಧಗಳು, ಅಂತರ್ಯುದ್ಧಗಳು ನಡೆಯದ ಹಾಗೆ ನಾವು ನೋಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯತೆಗಳು, ಕೆಪಾಸಿಟಿ ಇದೆಯಾ? ಯಾತಕ್ಕೋಸ್ಕರ ನಾವು ಯುದ್ಧ ವಿರೋಧಿಯಾಗಿ ನಿಂತ್ಕೊಳ್ಬೇಕಾಗ್ತದೆ? ನಮ್ಮಲ್ಲಿ ಯಾವನಾದ್ರೂ ಯುದ್ಧದ ಬಗ್ಗೆ ಮಾತಾಡಿದ್ರೆ ಅವನನ್ನ ತಡೆಗಟ್ಟುವ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ತಾ ಇದ್ದೀವ? ಸ್ನೇಹಿತರೆ, ಯುದ್ಧ ಅನ್ನುವಂಥದ್ದು ನೇರವಾಗಿ ಹೊಡೆಯೋದು ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೇನೆ. ಅದು ಎಲ್ಲೇ ನಡೀಲಿ, ಅದು ಇವತ್ತು ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥದ್ದು ನಮಗೆ ಆ ಕೆನ್ನಾಲಿಗೆ ನಮ್ಮಲ್ಲಿಗೆ ಬರೋದಿಲ್ಲ ಅಂತ ಮಾತ್ರ ನೀವು ನೆನ್ಕೋಬೇಡಿ. ಯಾಕೆ ಅಂತಂದ್ರೆ ಆ ಕೆನ್ನಾಲಿಗೆ ನಮ್ಮ ಕಡೆ ಬೀಸುತ್ತೆ. ಯಾಕೆ ಅಂತಂದ್ರೆ ಅದರೊಳಗಡೆ ನಮ್ಮ ಪಾರ್ಟ್ನರ್ಶಿಪ್ ಎದ್ದು ಕಾಣ್ತಾ ಇರುತ್ತೆ. ಪಾರ್ಟ್ನರ್ಶಿಪ್ ನಮ್ದು ಕಾಣ್ತಾ ಇರುತ್ತೆ. ಅಷ್ಟು ಸುಲಭವಾಗಿ ಅದು ನಮ್ಮನ್ನ ಬಿಡೋದಿಲ್ಲ. ಈ ಯುದ್ಧಗಳಿಂದಾಗಿನೇ ಹೆಣ್ಣು ಮಕ್ಕಳು, ಮಹಿಳೆಯರು ಇವತ್ತು ಅಭದ್ರರಾಗ್ತಾರೆ.
ಗಂಡಂದಿರನ್ನ ಕಳ್ಕೊತಾರೆ, ತಂದೆ ತಾಯಿರನ್ನ ಕಳ್ಕೊತಾರೆ, ಬಂಧು ಮಿತ್ರರನ್ನ ಕಳ್ಕೊತಾರೆ, ಎಲ್ಲವನ್ನು ಮಠಮಾನ್ಯ ಎಲ್ಲವನ್ನೂ ಕಳ್ಕೊಳ್ತಾ ಬೀದಿಗೆ ಬೀಳ್ತಾರೆ. ಇನ್ಯಾರು ಅದರ ಒಂದು ಅವಕಾಶವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಬೇರೆ ಬೇರೆ ಕಡೆಗೆ ರವಾನೆ ಮಾಡ್ತಾರೆ. ಹೌದು, ಹೊಟ್ಟೆಪಾಡು ದೊಡ್ಡದಾಗಿ ಕಾಣುತ್ತೆ, ಮಗುವನ್ನ ಸಲುಹೋದು ದೊಡ್ಡದಾಗಿ ಕಾಣುತ್ತೆ, ಅಥವಾ ರೋಗಗ್ರಸ್ತ ಗಂಡನನ್ನ ತಂದೆ ತಾಯಿಯರನ್ನ ನೋಡ್ಕೊಳ್ಳೋದು ದೊಡ್ಡದಾಗಿ ಕಾಣುತ್ತೆ. ಯಾಕೆ ಅಂತಂದ್ರೆ ಹೆಣ್ಣು ಅನ್ನೋದೇ ತುಂಬಾ ದೊಡ್ಡ ಹುಟ್ಟು. ಆ ಕೆಲಸವನ್ನ ಗಂಡು ಮಾಡ್ಲಾರ. ಗಂಡು ಮಾಡೋದು ಮ್ಯಾಕ್ಸಿಮಮ್ ಅಂತಂದ್ರೆ ಆತ್ಮಹತ್ಯೆ ಅಷ್ಟೇ. ಅವನು ಏನೋ ಒಂದಿಷ್ಟು ಸಾರಾಯಿಯಲ್ಲೋ ಶರಾಬ್ನಲ್ಲೋ ಪಾಯ್ಸನ್ ಮಿಕ್ಸ್ ಮಾಡ್ಕೊಂಡು ಕುಡಿದು ಸತ್ತೋಗ್ತಾನೆ, ಎಲ್ಲರನ್ನ ಬಿಟ್ಟು ಹೋಗ್ಬಿಡ್ತಾನೆ. ಅದು ಹಂಗಲ್ಲ. ಈ ಹೆಣ್ಣುಮಕ್ಕಳು ನನ್ನ ಅನುಸಂಧಾನಕ್ಕೆ ಸಿಲುಕಿದಂಥ ಸಹಸ್ರಾರು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ತನ್ನ ಸುತ್ತಲಿನವ್ರಿಗೋಸ್ಕರನೇ ತನ್ನದೆಲ್ಲವನ್ನೂ ತೆತ್ತವಳು. ಸೊ ಅವರು ಇಟ್ಸ್ ಪ್ರಾಸ್ಟಿಟ್ಯೂಷನ್ ಅನ್ನುವಂಥದ್ದು ಏನು ವೇಶ್ಯಾವಾಟಿಕೆ, ಇಟ್ಸ್ ಲಾಸ್ಟ್ ರಿಸಾರ್ಟ್. ಒಂದು ರೀತಿಯಾಗಿ ಕೊನೆಯ ಇದು ಒಂದು ಇದೆಯಲ್ಲ, ನನ್ನ ದೇಹ ಅಂತ ಹೇಳೋದು ಒಂದು ಇದೆಯಲ್ಲ, ಇದನ್ನು ಅಡ ಇಟ್ಟಾದರೂ ಸಾಕ್ಬಿಡ್ತೇನೆ ನಿಮ್ಮನ್ನ ಅಂತ ಹೇಳುವ ಮಟ್ಟಕ್ಕೆ ಆ ಹೆಣ್ಣುಮಕ್ಕಳು ಬರ್ತಾರೆ. ಹಾಗಾಗಿ ಯುದ್ಧ ಅನ್ನುವಂಥದ್ದು, ಅಂತರ್ಯುದ್ಧಗಳು ಇವೆಲ್ಲವೂ ಕೂಡ ಮೊದಲ ದಿನಗಳಿಂದ ಆ ಗ್ರೀಕ್ ಪರಿಕಲ್ಪನೆಯಿಂದಲೂ ಕೂಡ ಅಥವಾ ನಮ್ಮ ಪುರಾಣ ಪರಿಕಲ್ಪನೆಗಳಿಂದಲೂ ಕೂಡ ಇಲ್ಲಿ ಹೆಣ್ಣು ಮಕ್ಕಳನ್ನ ಒತ್ತೊಯ್ದ್ರೆ ಆ ದೇಶ ಸತ್ತೋಯ್ತು ಅಂತಾನೆ ನಂಬ್ಕೊಂಡಿದ್ದಂಥವ್ರು ನಾವು. ಮತ್ತೆ ಅದನ್ನು ವಿಜೃಂಭಿಸಿದಂಥವ್ರು ಅಲ್ಲಿದ್ದಂಥ ಗೋವುಗಳು, ಅಲ್ಲಿದ್ದಂತಹ ಮಹಿಳೆಯರು, ಅದೇ ಟಾರ್ಗೆಟ್ ಅಲ್ಲಿ. ಅವರನ್ನು ಹೊತ್ತೊಯ್ದ್ರು ಅಂತಂದ್ರೆ ಆ ದೇಶ ಸತ್ತೋಯ್ತು ಅಂತಾನೆ. ಹೌದಲ್ವ? ಹಾಗೇನೆ. ಯಾಕೆ ಅಂತ ವಸ್ತುವಾಗಿ ಅವರನ್ನ ಒಂದು ಪ್ರಾಪರ್ಟಿಯಾಗಿ ನೋಡ್ಕೊಂಡ್ಬಂದಂಥದ್ದು. ಅದು ವೆಸ್ಟರ್ನ್ ಕಲ್ಚರಲ್ಲೂ ಇತ್ತು. ಗ್ರೀಕ್ ಮೈಥಾಲಜಿ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಪುರಾಣ ಪರಿಕಲ್ಪನೆಯಲ್ಲಿ ದೇವಾನುದೇವತೆಗಳು ಕೂಡ ಮಾಡಿದ್ದು ಇದೇ ಕೆಲಸವೇ ಆಗಿರ್ತವೆ. ಇದನ್ನ ನಾವು ಎಲ್ಲೂ ಕೂಡ ತಪ್ಪು ಅಂತ ಎಲ್ಲೂ ನೋಡ್ಲಿಲ್ಲ. ಸತ್ಯವಾನ್ ಹರಿಶ್ಚಂದ್ರನೂ ಕೂಡ ತನ್ನ ಹೆಂಡತಿ ಮಕ್ಕಳನ್ನ ಸಂತೆಯಲ್ಲಿ ಮಾರಾಟಕ್ಕೆ ಮಾಡಿದ. ಅದನ್ನ ಎಲ್ಲೂ ನಾವು ತಪ್ಪು ಅಂತ ಎಲ್ಲೂ ಹೇಳಲಿಲ್ಲ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಯಾವ ಸಂದರ್ಭದಲ್ಲಿ ನಡೀತಿತ್ತು, ಯಾರು ಮಾಡ್ತಾ ಇದ್ರು ಅಂತ ಹೇಳುವಂಥದ್ದು, ಮತ್ತೆ ಅದರ ಸ್ಯಾಂಕ್ಟಿಟಿ ಹೆಂಗಿತ್ತು, ಅದನ್ನ ಎಷ್ಟು ಒಪ್ಕೊಂಡಿದ್ವಿ ಅಂತ ಹೇಳೋದು ಬಹಳ ಮುಖ್ಯ ಆಗೈತೆ. ಹೌ ಇಟ್ ಇಸ್ ಜೆನೆಟಿಕಲಿ ಪಾಸ್ಡ್ ಸಿಸ್ಟಮ್ಯಾಟಿಕ್ಲಿ ಇನ್ ಟು ಅವರ್ ಬ್ಲಡ್. ನಾವು ಅದನ್ನು ಹೆಂಗ್ ಕ್ಯಾರಿ ಮಾಡ್ತಾ ಇದ್ದೀವಿ, ಆ ವೈರಸ್ನ ನಾವು ಹೆಂಗ್ ಕ್ಯಾರಿ ಮಾಡ್ತಾ ಇದ್ದೀವಿ ಅಂತ ಹೇಳೋದು, ನಾವು ಅದರ ಸಂತಾನವೇ. ನಾವು ಈ ಹರಿಶ್ಚಂದ್ರನ ಸಂತಾನವೇ, ಅಥವಾ ಈ ಗ್ರೀಕ್ ಮೈಥಾಲಜಿಲಿ ಬರುವ ದೊರೆಗಳ ಸಂತಾನವೇ ಆಗಿರೋದ್ರಿಂದ ಇಲ್ಲಿ ಉತ್ತರ ನಾವೇ ಕಂಡುಕೊಳ್ಬೇಕಾಗ್ತದೆ. ಇಲ್ಲಿ ಯುದ್ಧಗಳನ್ನ ನಿಲ್ಲಿಸುವಂಥದ್ದು, ಅಂತರ್ಯುದ್ಧಗಳ ನಡೆಯದ ಹಾಗೆ ನೋಡ್ಕೊಳ್ಳುವಂಥದ್ದು, ಹಾಗೆ ಸಮುದಾಯಗಳ ನಡುವಿನ ಸಾಮರಸ್ಯ ಹಾಳಾಗದಂಗೆ ನೋಡ್ಕೊಳ್ಳುವಂಥದ್ದು ಎಲ್ಲವೂ ಬಹಳ ಮುಖ್ಯ ಆಗ್ತದೆ. ಒಂದು ಸಮುದಾಯ ನೀವು ಯಾವುದೇ ಓದಿದ್ರೆ ಗೊತ್ತಾಗುತ್ತೆ, ಅದು ಬುಡಕಟ್ಟು ಸಮುದಾಯಗಳೇ ಆಗಿರಲಿ, ನಾಗರಿಕತೆಯ ಸೋಂಕಿಲ್ಲದಿರುವ ಸಮುದಾಯಗಳೇ ಆಗಿರಲಿ. ಆಫ್ರಿಕಾದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿಯ ಒಂದು ಕಲ್ಟ್ ಇನ್ನೊಂದು ಕಲ್ಟನ್ನ ಸೆದೆ ಬಡಿಬೇಕು ಅಂತಂದ್ರೆ ಅಲ್ಲಿಯ ಹೆಣ್ಣು ಮಕ್ಕಳನ್ನೇ ಅವರು ತಗೊಂಡು ಬಂದು ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ, ಸಾಮೂಹಿಕವಾಗಿ ಬಳಸ್ಕೊಳ್ತಾರೆ. ನೀವು ಸೋತೆ ಅಂತ ಅವರು ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಹೋದ್ರೆ ಇವರು ಸೋತ್ರು ಅಂತಾನೆ ಲೆಕ್ಕಾಚಾರ ಬರುತ್ತೆ. ನಮ್ಮಲ್ಲಿಯೂ ಅಷ್ಟೇ. ಯಾವುದೋ ಸಮುದಾಯದ ಮೇಲಿನ ಸೇಡನ್ನು ತೀರಿಸ್ಕೊಳ್ಬೇಕಾದ್ರೆ ಆ ಸಮುದಾಯದ ಹೆಣ್ಣು ಮಗಳನ್ನ ತಗೊಂಡೋಗಿ ಸಾಮೂಹಿಕವಾಗಿ ಮಾರಾಟ ಮಾಡೋದು, ಅದು ಸಾಮೂಹಿಕವಾಗಿ ಬಲಾತ್ಕಾರ ಮಾಡಿ ತಗೊಂಡೋಗಿ ರೆಡ್ ಲೈಟಿಗೆ ಎಸ್ದ್ರೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಅವರೊಳಗೆ ಏನು ಅಂತಂದ್ರೆ ನಾವು ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ ನಾವು ಸತ್ತಿದ್ದೇವೆ ಆ ಕ್ಷಣದಲ್ಲಿ ಅಂತ ಮರಿತೀವಿ ನಾವು. ಸೊ ಇವೆಲ್ಲವೂ ಯುದ್ಧದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಮತ್ತೆ ಈ ಅಭಿವೃದ್ಧಿಯ ಹೆಸರಿನಲ್ಲಿ ನಡೀತಿರುವಂಥದ್ದು. ಇದನ್ನ ಪ್ರಶ್ನಿಸುವಂತಹ ಒಂದು ಹಕ್ಕು, ಪ್ರಶ್ನಿಸುವಂತಹ ಒಂದು ಕೆಪಾಸಿಟಿಯನ್ನ ನಾವಿಟ್ಕೊಂಡಿದ್ದೀವ? ನಾವಿಟ್ಕೊಂಡು ಇಲ್ಲಿಂದ ವಾಪಸ್ ಹೊರಗಡೆ ಹೋದ್ಮೇಲೆ ನಮಗಿದ್ಯಾ ಕೆಪಾಸಿಟಿ? ಎದ್ರೆ ಈ ಮಹಿಳಾ ದಿನಾಚರಣೆ ಸಾರ್ಥಕ.
ಇಲ್ಲ ಅಂತಂದರೆ ಮತ್ತದೇ ಅನಕ್ಷರತೆ, ಅಸಮಾನತೆ, ಮತ್ತೆ ಏನಂತೀರಿ, ಬಡತನ ಇದ್ದು ಬದುಕುತ್ತಿರುವಂಥವರು ಇದರಿಂದ ತಪ್ಪಿಸಿಕೊಂಡು ಬದುಕುತ್ತಿರುವಂತಹ ಸಹಸ್ರಾರು ಕುಟುಂಬಗಳಿದ್ದಾವೆ. ಅವ್ರು ಯಾರೂ ಕೂಡ ಇದಕ್ಕೆ ಹೊಣೆ ಅದರೊಳಗಡೆ ತುತ್ತಾಗಲ್ಲ.